ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಗೆದ್ರೆ ಪಾರ್ಲಿಮೆಂಟ್ವರೆಗೂ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ. ಇಂಡಿ ಮೈತ್ರಿ ಭಯೋತ್ಪಾದಕರ ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ಶಂಕೆ, ಸಿಟಿ ರವಿ ಆರೋಪ. ರಾಜಕಾಲುವೆ ಒತ್ತುವರಿ ಆರೋಪ, ಮಳೆ ಬಂದರೆ ಬೆಳೆ ನಾಶವಾಗುವ ಆತಂಕ. ರಾಜಕಾಲುವೆ ಗುರುತಿಸದಿದ್ರೆ ಮತದಾನ ಬಹಿಷ್ಕಾರದ ಎಚ್ಚರಿಕೆ. ಮುಂದುವರೆದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪತ್ನಿ ಪ್ರಚಾರ. ಪತಿಯನ್ನು ಗೆಲ್ಲಿಸಲು ಬಿಸಿಲನ್ನು ಲೆಕ್ಕಿಸದೆ ಮನೆ ಮನೆ ಪ್ರಚಾರ ನಡೆಸುತ್ತಿರುವ ಪ್ರೀತಿ ಸುಧಾಕರ್. ಕೊನೆಗೂ ಸಫಲವಾದ ಜಿಲ್ಲಾಧಿಕಾರಿ ಸಂಧಾನ ಸಭೆ. ಮತದಾನ ಬಹಿಷ್ಕಾರ ಕೈಬಿಡಲು ನಿರ್ಧಾರ, ಜಿಲ್ಲಾಧಿಕಾರಿಗಳಿಂದ ಹಲವು ಭರವಸೆ. ವಾರ್ತೆಗಳ ವಿವರ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಕಾಂಗ್ರೆಸ್ನ ನಾಸೀರ್ ಹುಸೇನ್ ಅಂತವರು ಗೆದ್ರೆ ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಪಾಕಿಸ್ತಾನ ಜಿಂದಾಬಾದ್ ಕೂಗುತ್ತಾರೆಂದು ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಶನಿವಾರ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಯೋತ್ಪಾದಕರಂತೆ ಬಾಂಬ್ ಇಡುವ ಸರ್ಕಾರ ಬೇಕಾ, ಬಾಂಬ್ ಇಡುವಂತಹವರನ್ನ ಮಟ್ಟ ಹಾಕುವ ಸರ್ಕಾರ ಬೇಕಾ ಎಂಬುದನ್ನು ಮತದಾರರು ತೀರ್ಮಾನಿಸಬೇಕಾಗಿದೆ. ಅಲ್ಲದೆ ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಸಿಟಿ ರವಿ ಮನವಿ ಮಾಡಿದ್ರು. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರ ಇಬ್ಬರ ಜಗಳದಲ್ಲಿ ಮೂರನೇ ವ್ಯಕ್ತಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಇಲ್ಲಿನ ಮತದಾರರಲ್ಲ. ಟಿಕೆಟ್ನಲ್ಲಿ ಲಾಭ ಸಿಕ್ಕಿದೆ, ಅವರ ಅಡ್ರೆಸ್ ಕೇಳಿದ್ರೆ ಅಡ್ರೆಸ್ ಸಿಗಲ್ಲ, ಇಂಥವರಿಗೆ ಮತ ಕೊಟ್ರೆ ಅಡ್ರೆಸ್ ಹುಡುಕಲು ಒದ್ದಾಡಬೇಕಾಗುತ್ತೆ ಎಂದು ವ್ಯಂಗ್ಯವಾಡಿದ್ರ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ ಆರೋಪಿ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ತರಬೇತಿ ಹೊಂದಿದ್ದು ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟು ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದ. ಇದರಿಂದ ಇಂಡಿ ಮೈತ್ರಿಕೂಟ ಭಯೋತ್ಪಾದಕರ ಪರ ಇದೆ ಎಂಬ ಶಂಕೆ ಮೂಡುತ್ತಿದೆ. ಕಾರಣ, ತಮಿಳುನಾಡಿನಲ್ಲಿ ಡಿಎಂಕೆ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಇದೆ. ಈ ಮೂರು ಪಕ್ಷಗಳು ಇಂಡಿ ಮೈತ್ರಿಕೂಟದ ಪಾಲುದಾರರೇ ಆಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಆರೋಪಿಸಿದ್ರ. ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ್ದು, ಕೆಸಿ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿ ಆಡಳಿತ ನಡೆಸಿದಂತ ಸೌಧ ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ, ಭಾರತದ ಕರ್ನಾಟಕದ ಆಡಳಿತ ಸೌಧದ ಆತ್ಮ. ಅಲ್ಲಿ ಅವನು ಯಾವನೋ ಕಾಂಗ್ರೆಸ್ನವನು ನಾಸೀರ್ ಹುಸೇನ್ ಅವನು ಗೆದ್ದಾಗ ಅವ್ರು ಭಾರತ್ ಮಾತಾ ಕಿ ಜೈ ಅಂತ ಕೂಗಲಿಲ್ಲ, ಕಾಂಗ್ರೆಸ್ ಜಿಂದಾಬಾದ್ ಅಂತ ಕೂಗಲಿಲ್ಲ, ಕೂಗಿದ್ದೇನೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ. ಇಂಥವ್ರನ್ನೆಲ್ಲ ಬೆಳೆಸಿದ್ರೆ ಕೈವಾರದ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೂ ಏನಂತ ಕೂಗ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಅಂಥವ್ರನ್ನ ಬೆಳೆಸ್ಬೇಕಾ? ಮೊನ್ನೆ ಬೆಂಗಳೂರಿನಲ್ಲಿ ಇವತ್ತಿಗೆ 43 ದಿನದ ಹಿಂದೆ ಒಂದು ರಾಮೇಶ್ವರ ಕೆಫೆ ಅಂತ ಬಾಂಬ್ ಇತ್ತು. ತಿಳಿ ತಿನ್ನಕ್ ಹೋಗಿರ್ತೀವಪ್ಪ, ಬಾಂಬ್ ಇಟ್ಬಿಟ್ರೆ ಬದುಕಕ್ಕಾಗತ್ತ? ಇಲ್ಲಿ ನಮ್ಮ ಕೈವಾರದಾಗೆ ಇಲ್ಲೊಂದು ಸಣ್ಣ ಹೋಟೆಲ್ ಇದೆಯಲ್ಲ, ಪಾಪ್ಯುಲರ್ ಹೋಟೆಲ್ ಅಂತ ಹೆಸರು, ಮಂಜುನಾಥ ಹೋಟೆಲ್. ಅಲ್ಲಿ ಕಾಫಿ ಕುಡಿಯಕ್ಕೆ, ಚಾ ಕುಡಿಯೋಣ ಅಂತ ಹೋಗಿರ್ತೀರಪ್ಪ. ಅಲ್ಲಿ ಹಿಂದೂ ಮುಸ್ಲಿಂ ಜಾತಿ ಭೇದ ಇಲ್ದಲೆ ಅರ್ಧ ಬೈಟು ಟೀ ಕುಡಿಯೋಣ ಅಂತ ಹೇಳ್ಕೊಂಡು ಕೂತಿರ್ತೀರಿ. ಯಾವನಾರು ಬಾಂಬ್ ಇಟ್ಬಿಟ್ರೆ ಆ ಬಾಂಬ್ ಬಿಡುವವ್ರನ್ನ ಮಟ್ಟ ಹಾಕೋ ಸರ್ಕಾರ ಬೇಕೋ, ಬಾಂಬ್ ಬಿಡುವವ್ರನ್ನ ಬೆಳೆಸೋ ಸರ್ಕಾರ ಬೇಕೋ? ಬಾಂಬ್ ಬಿಡುವವ್ರನ್ನ ಮಟ್ಟ ಹಾಕೋ ಸರ್ಕಾರ ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ವಿನಂತಿ ಮಾಡಕ್ ಬಂದಿದೆ. ಪ್ರಚಾರ ಸಭೆ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಸ್ಫೋಟವನ್ನ ಹಿಂದೂಗಳೇ ನಡೆಸಿದ್ದಾರೆ ಎಂಬ ವದಂತಿ ಹಬ್ಬಿಸಲಾಯಿತು. ನಂತರ ಸಾಕ್ಷಿ ಹೇಳಿದ ಸಾಯಿ ಪ್ರಸಾದ್ ಎಂಬಾತ ಬಿಜೆಪಿ ಕಾರ್ಯಕರ್ತ ಎಂಬ ಕಾರಣಕ್ಕೆ ಅವರ ಗೌಪ್ಯತೆಯನ್ನು ಕಾಪಾಡದೆ
ಸಚಿವರೇ ಬಹಿರಂಗವಾಗಿ ಹೇಳುವ ಮೂಲಕ ಬದ್ಧತೆ ತೋರಿದ್ರ. ಸಾಯಿ ಪ್ರಸಾದ್ ಬಿಜೆಪಿಯವನು ಎಂಬ ಕಾರಣಕ್ಕೆ ಅವನೇ ಭಯೋತ್ಪಾದಕ ಎಂದು ಬಿಂಬಿಸುವ ಪ್ರಯತ್ನ ನಡೆಸಲಾಯಿತು ಎಂದು ಆರೋಪಿಸಿದ್ರ. ಸಾಕ್ಷಿದಾರರನ್ನೇ ಆರೋಪಿ ಎಂದು ಬಿಂಬಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡಿತ. ಆದರೆ ರಾಮೇಶ್ವರಂ ಸ್ಫೋಟ ಪ್ರಕರಣವನ್ನ ಹಿಂದೂ ಸಂಘಟನೆಗಳ ತಲೆಗೆ ಕಟ್ಟುವ ಪ್ರಯತ್ನ ವಿಫಲವಾಗಿದೆ. ಐಎನ್ಎ ಇದನ್ನು ಭೇದಿಸಿದ. ಹಾಗಾಗಿ ಐಎನ್ಎಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ರ. ದೇಶದಲ್ಲಿ ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಈಗ ಸಿಕ್ಕಿರುವವರು ಎಲ್ಲರೂ ಭಯೋತ್ಪಾದಕರಲ್ಲವೇ ಎಂದು ಸಿಟಿ ರವಿ ಪ್ರಶ್ನೆ ಮಾಡಿದ್ರ. ಬೆಂಗಳೂರಿನ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರ ಮನೆಗೆ ಬೆಂಕಿ ಹಚ್ಚುವ ಜೊತೆಗೆ ವಾಹನಗಳು ಸೇರಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರ. ಹಾಗೆ ಬೆಂಕಿ ಹಚ್ಚಲು ಕಾರಣವಾದ ಮಾಜಿ ಮೇಯರ್ ಸಂಪತ್ ಕುಮಾರ್ ಅವರನ್ನ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರನ್ನಾಗಿ ಅದೇ ಕಾಂಗ್ರೆಸ್ ಸರ್ಕಾರ ಮಾಡಿದ. ಇಂತಹ ಕೃತ್ಯಗಳನ್ನ ಬೆಂಬಲಿಸುವವರಿಗೆ ಕಾಂಗ್ರೆಸ್ನಲ್ಲಿ ರಾಜ ಮರ್ಯಾದೆ ಸಿಗತ್ತೆ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇಂತಹ ಆರೋಪಿಗಳ ಬಿಡುಗಡೆಗೆ ಸಚಿವರೇ ಪತ್ರ ಬರೆಯುತ್ತಾರೆ ಎಂದರೆ ಆ ಪಕ್ಷದ ನಿಲುವೇನು ಎಂಬುದು ಅರ್ಥವಾಗಲಿದೆ ಎಂದ್ರ. ಈ ಎಲ್ಲ ಕಾರಣಗಳಿಂದ ಭಯೋತ್ಪಾದಕರಿಗೂ ಇಂಡಿ ಮೈತ್ರಿಕೂಟಕ್ಕೂ ಸಂಬಂಧ ಇದೆಯಾ ಎಂಬ ಶಂಕೆ ಮೂಡುತ್ತಿದೆ. ಭಯೋತ್ಪಾದಕರನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ. ಕುಕ್ಕರ್ ಬಾಂಬ್ ಅನ್ನ ಶಾಲೆಯಲ್ಲಿ ಸ್ಫೋಟಿಸಲು ಆರೋಪಿ ಹೋಗುತ್ತಿದ್ದ. ಆದರೆ ಅದೃಷ್ಟವಶಾತ್ ದಾರಿಯಲ್ಲಿಯೇ ಸ್ಫೋಟವಾಯಿತು. ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಅವರು ನಮ್ಮ ಬ್ರದರ್ಸ್ ಎಂದಿದ್ದು ನೆನಪಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ರ. ರಾಷ್ಟ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ದೇವೇಗೌಡರು, ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಸೇರಿ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾರೆ. ಉಭಯ ಪಕ್ಷಗಳ ನಾಯಕರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆ ಎದುರಿಸುತ್ತಿದ್ದೇವೆ. ರಾಜ್ಯ 28 ಕ್ಷೇತ್ರ ಗೆಲ್ಲುವ ಗುರಿಯೊಂದಿಗೆ ಚುನಾವಣೆ ಎದುರಿಸಲಾಗುತ್ತಿದೆ. ಅಸಾಧ್ಯ ಎಂಬುದು ಶಬ್ದಕೋಶದಲ್ಲೇ ಇಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ ಸೇರಿ ರಾಜ್ಯದ 28 ಕ್ಷೇತ್ರ ಗೆಲ್ಲುತ್ತೇವೆ ಎಂದು ರವಿ ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ನೀತಿ ನಿಯತ್ತು ಪ್ರಶ್ನೆ ಮಾಡಲೇಬೇಕು. ಅಪಾಯಕಾರಿ ಆಟ ಆಡುವುದು ಕಾಂಗ್ರೆಸ್ನ ನೀತಿ. ಕಳೆದ 10 ವರ್ಷಗಳಲ್ಲಿ ಮಾಡಿರುವ ಜನೋಪಯೋಗಿ ಕೆಲಸ, ಶಾಶ್ವತ ಯೋಜನೆಗಳು, ದೇಶದ ಒಳಗೆ ಮತ್ತು ಹೊರಗೆ ಭಾರತದ ರಕ್ಷಣೆಗೆ ನೀಡಿರುವ ಒತ್ತು, ಜಗತ್ತಿನಲ್ಲಿ ಭಾರತಕ್ಕೆ ಸಿಕ್ಕಿರುವ ಗೌರವ ಇವೆಲ್ಲವನ್ನು ಹೇಳಿ ಮತ ಕೇಳುವುದು ಬಿಜೆಪಿ ನೀತಿ ಎಂದು ಟಾಂಗ್ ನೀಡಿದ್ರ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನತೆಗೆ 5 ಗ್ಯಾರಂಟಿ ಕಾರ್ಡ್ ಕೊಟ್ಟು 5 ತರಹ ವಂಚಿಸಿದೆ ಎಂದು ಆರೋಪಿಸಿದ್ರ. ಗ್ಯಾರಂಟಿ ಕಾರ್ಡ್ ಕೊಟ್ಟು 5 ತರ ಗ್ಯಾರಂಟಿ ಕಾರ್ಡ್ ಕೊಡ್ತು, 5 ತರ ಮೋಸ ಮಾಡಿದ್ರು. ನಿಮಗೆ ಅರ್ಥ ಆಗಬೇಕು. ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಮನೆಯಲ್ಲಿ ಬಂದ್ರು ಗ್ಯಾರಂಟಿ ಕಾರ್ಡ್. ನಿಮ್ಗೆ ಇರೋರಿಗೆಲ್ಲ ಮನೆಗೆ 2,000, ಹೆಣ್ಣು ಅಂದ್ರೆ 2,000. ಅವ್ರು ಏನಾಗಿರ್ಬೇಕಪ್ಪ, 18 ವರ್ಷ ತುಂಬಿದ್ರೆ 2,000. ಇವ್ರಿಗೆ ಲೆಕ್ಕನೂ ಇಲ್ಲ, ಪಕ್ಕನೂ ಇಲ್ಲ, ಏನು ಗೊತ್ತು ಇದ್ದಂಗಿಲ್ಲ. 2,000 ಕೊಟ್ರೆ 50,000 ಕೋಟಿ ನೀನು ತಿಂಗಳು ಕೊಡಬೇಕು, ವರ್ಷಕ್ಕೆ 6 ಲಕ್ಷ ಕೋಟಿ ಕೊಡಬೇಕು. ಎಲ್ಲಿಂದ ತರ್ತಾರೆ? ಇವ್ರು ಮಾರ್ಕೊಂಡ್ರು ತರಕ್ಕಾಗಲ್ಲ. ಆಮೇಲೆ ಬಂದ್ರು, ಇದು 2,000 ನಾವ್ ಹಿಂಗಾದ್ರೆ ಆಗಲ್ಲ ಅಂತೇಳಿ ಇವ್ರಿಗೊಬ್ಬ ಮಹಾನುಭಾವನು ವಿದ್ಯೆ ಹೇಳ್ಕೊಟ್ಟ. 5 ಸುಳ್ಳು ಹೇಳ್ಬಿಡ್ರಿ ನೀವು. ಮಾಜಿ ಶಾಸಕ ಕೃಷ್ಣಾರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶೇಖ್ ಮೌಲಾ, ಯಲಮಲಪಾಡಿ ಚಂದ್ರಾರೆಡ್ಡಿ, ಕೈವಾರ ಸುಬ್ಬಾರೆಡ್ಡಿ, ಬನಹಳ್ಳಿ ರವಿ, ಮಂಜುನಾಥ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಇಟ್ಟು ಮಕ್ಕಳಂತೆ ಪೋಷಣೆ ಮಾಡ್ತಾರೆ. ಆದರೆ ಮಳೆ ಬೆಳೆಯನ್ನೆಲ್ಲ ಹಾನಿ ಮಾಡಿ ರೈತನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕತ್ತೆ. ಯಾಕೆ ಅಂತೀರಾ? ಮಳೆ ನೀರು ಹರಿದು ಹೋಗಲು ಮಾಡಿರುವ ಕಾಲುವೆಗಳನ್ನೇ ಒತ್ತುವರಿ ಮಾಡಿದರೆ ಮಳೆಯ ನೀರು ಹೋಗೋದಾದ್ರೂ ಎಲ್ಲಿಗೆ? ಹಾಗಾದರೆ ಆಗಿರುವುದೇನು ಅಂತೀರಾ? ಇಲ್ಲೊಬ್ಬ ವ್ಯಕ್ತಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿಯಲು ಇದ್ದ ರಾಜ ಕಾಲುವೆಯನ್ನೇ ಮುಚ್ಚಿ ಅಕ್ಕಪಕ್ಕ ಜಮೀನುಗಳ ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದಾನೆ. ಹಾಗಾದರೆ ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಅಕ್ರಮವಾಗಿ ರಾಜಕಾಲುವೆ ಒತ್ತುವರಿ ಮಾಡುತ್ತಿರುವ ಜಮೀನಿನ ಮಾಲೀಕ
ಪಕ್ಕದ ಜಮೀನುಗಳಿಗೆ ಮಳೆ ನೀರು ನುಗ್ಗುತ್ತೆ, ರಾಜಕಾಲುವೆ ತೆರವು ಮಾಡಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ರೈತರ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ ಮತ್ತು ಗೌಡನಹಳ್ಳಿ ಗ್ರಾಮದಲ್ಲಿ. ಗ್ರಾಮದಿಂದ ರೈತರ ಜಮೀನುಗಳಿಗೆ ಇರುವ ಸಂಪರ್ಕದಲ್ಲಿ ಚಿಕ್ಕಪೈಲಗುರ್ಕಿ ಕೆರೆಯಿಂದ ರೆಡ್ಡಿಹಳ್ಳಿ ಕೆರೆಗೆ ಹರಿಯುವ ರಾಜಕಾಲುವೆ ಇದೆ. ಆದರೆ ಸರ್ವೆ ನಂಬರ್ 66ರ ಜಮೀನಿನ ಮಾಲೀಕ ವೆಂಕಟರೆಡ್ಡಿ ಎಂಬುವರು ಜಮೀನಿನ ಪಕ್ಕದಲ್ಲಿ ಇದ್ದ ಸರ್ಕಾರಿ ಜಾಗವನ್ನ ಲಪಟಾಯಿಸಲು ರಾಜಕಾಲುವೆಗೆ ಮಣ್ಣು ತುಂಬಿ ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾನೆ. ಇದರಿಂದ ಕೆರಳಿದ ಅಕ್ಕಪಕ್ಕದ ಜಮೀನಿನ ರೈತರು ಈ ರೀತಿ ಮಾಡಿದ್ರೆ ನಮ್ಮ ಜಮೀನುಗಳಿಗೆ ಮಳೆ ಬಂದಾಗ ನೀರು ನುಗ್ಗುತ್ತೆ, ಇದರಿಂದ ಲಕ್ಷಾಂತರ ರೂಪಾಯಿ ಬೆಳೆ ಹಾಳಾಗುತ್ತೆ. ಇದರ ಜೊತೆಗೆ ಸರ್ವೆ ನಂಬರ್ 67ರಲ್ಲಿ ಸರ್ಕಾರಿ ಸಮಾಧಿ ಜಾಗ 28 ಗುಂಟೆಯ ಜಾಗವನ್ನ ರೈತರು ಈಗಾಗಲೇ ಒತ್ತುವರಿ ಮಾಡಿದ್ದಾರೆ. ಇದರ ಬಗ್ಗೆ ತಹಸೀಲ್ದಾರ್ಗೆ ಎಷ್ಟು ಬಾರಿ ಮನವಿ ಕೊಟ್ಟರು ಕ್ಯಾರೇ ಅಂತಿಲ್ಲ. ನಮಗೆ ಸೂಕ್ತವಾದ ನೀರಿನ ಕಾಲುವೆ ಮತ್ತು ಸಮಾಧಿ ಒತ್ತುವರಿ ಜಾಗ ತೆರವು ಮಾಡಿಸಿಕೊಡಿ, ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಈಗ ಏನು ಇವಾಗ ಸಡನ್ ಆಗಿ ಇವತ್ತು ಹಳ್ಳ ಮುಚ್ತಾ ಇದ್ದಾರೆ. ಈ ಹಳ್ಳ ಮುಚ್ತಾ ಇರೋದು ಇವತ್ತು ನಮಗೆ ತುಂಬ ತೊಂದರೆ ಆಗ್ತದೆ. ಇವತ್ತು ಕೆಳಗಡೆ ಇವಾಗ ರೈತರು ಸುಮಾರು ಜನ ರೈತರು ಇವತ್ತು ಲಕ್ಷಗಟ್ಟಲೆ ಸಾಲಗಳು ಮಾಡಿ ಇವತ್ತು ಬೆಳೆಗಳನ್ನು ಇಟ್ಟಿದ್ದಾರೆ. ಹಳ್ಳ ಬಂದರೆ ಇವತ್ತು ಮೇಲಿನ ಕೆರೆ ನಮಗೆ ಈಗ ಏನು ಅಲ್ಲಿ ತೂಪುಗಳು ಸೀಜ್ ಮಾಡೋದ್ರಿಂದ ಬಂದಿದ್ದ ಮಳೆ ಹಂಗೆ ಕೋಡಿ ಹರ್ಕೊಂಡು ಬರ್ತದೆ. ಅದ್ರ ಜೊತೆಗೆ ಇವಾಗ ಏನು ಎಚ್.ಎನ್. ವ್ಯಾಲಿ ನೀರು ಬೇರೆ ಬಿಟ್ಟು ಇದು ಎಚ್.ಎನ್. ವ್ಯಾಲಿ ನೀರು ಬೇರೆ ಬಂದೀಗ ಮಳೆ ಬಂದ ತಕ್ಷಣ ಕೋಡಿ ಹರ್ಕೊಂಡು ಬರ್ತದೆ. ಈ ಹಳ್ಳ ಯಾವಾಗ ಜೋರಾಗಿ ಬರ್ತದೋ ಈ ಹಳ್ಳದಿಂದ ಸುಮಾರು ಬೆಳೆಗಳು ನಷ್ಟ ಆಗ್ತವೆ. ಇದಕ್ಕೋಸ್ಕರವಾಗಿ ಈಗ ಏನು ಅಧಿಕಾರಿಗಳಿಗೆ ಮೊನ್ನೆ ಅರ್ಜಿ ಕೊಡೋಕೆ ಹೋಗಿದ್ರೆ ಇವತ್ತೇನು ಸ್ಪಂದಿಸ್ತಾ ಇಲ್ಲ ಅವರು. ಅದಕ್ಕೋಸ್ಕರವಾಗಿ ಇವಾಗ ಊರಿನ ಗ್ರಾಮಸ್ಥೆಲ್ಲ ಸೇರಿಕೊಂಡು ನಾವು ಈ ಸಾರಿ ಚುನಾವಣೆ ಬಹಿಷ್ಕಾರ ಮಾಡಬೇಕು, ಇಲ್ಲ ಅಂದರೆ ಬರೋದಿಲ್ಲ ಅಂತೇಳಿ ನೆನ್ನೆಲ್ಲ ಹೋಗಿ ತಾಲೂಕು ಆಫೀಸ್ ಹತ್ರ ಕಾತು ಬಂದಿದ್ದಾರೆ. 2 ವರ್ಷ ಹಿಂದ್ಗಡೆ ಇಷ್ಟು ಮೊದಲೇ ಅರ್ಜಿ ಕೊಟ್ಟಿದ್ದಾರೆ. ಕೊಟ್ಟರು ಸಮೇತ ಅಲ್ಲಿ ಯಾರೂ ಸ್ಪಂದಿಸಿಲ್ಲ. ನಮ್ಮ ಹರಿಸ್ಥಳ ಗ್ರಾಮದ ಒಂದು ಸರ್ವೆ ನಂಬರಲ್ಲಿ ನೋಡಿ, ಇದು ನಮ್ಮ ಸರ್ವೆ ನಂಬರಲ್ಲಿ ಇದು ಹಳ್ಳ ಇಲ್ಲ. ನಾವು ನೋಡಬೇಕಾದ್ರೆ ಇದು ನಮ್ಮ ಸರ್ವೆ ನಂಬರಲ್ಲಿ ನೋಡಿ ಹಳ್ಳ ಇಲ್ಲ. ಇದು ಇನ್ನು ಸರ್ವೆ ನಂಬರ್ 66ರ ಮಾಲೀಕ ವೆಂಕಟರೆಡ್ಡಿ ಅವರಿಗೆ 3 ಎಕರೆ 22 ಗುಂಟೆ ಜಮೀನಿದ್ದು ಆ ಜಾಗದಲ್ಲಿ ನೀರಿನ ಕಾಲುವೆ ಹೋಗಿದೆ. ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ನಮ್ಮ ಜಾಗವನ್ನ ವ್ಯವಸ್ಥಿತವಾಗಿ ಸರಿಪಡಿಸಿಕೊಡಿ ಎಂದು ಕೋರಿದ್ದಾರೆ. ಆದರೆ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದಾಗ ನಾವೇ ಮಣ್ಣು ಮುಚ್ಚುವ ಕೆಲಸ ಮಾಡಿದ್ದೇವೆ. ರಾಜಕಾಲುವೆ ಎಲ್ಲಿಗೆ ಎಂದು ಯಾರಿಗೂ ಗೊತ್ತಿಲ್ಲ. ನಕ್ಷೆಯಲ್ಲಿರುವ ರಾಜಕಾಲುವೆಯನ್ನ ಗುರುತಿಸಿಕೊಡಬೇಕೆಂದು ಜಮೀನಿನ ಮಾಲೀಕ ಒತ್ತಾಯಿಸಿದ್ದಾರೆ. ನನ್ನ ಜಮೀನಲ್ಲಿ ಒಂದು ಕಾಲುವೆ ಹೋಗಿತ್ತು. ಅದಕ್ಕೋಸ್ಕರ ನನ್ನ ಸರ್ವೆ ನಂಬರಲ್ಲಿ ನಾನು ಒಂದು 4 ವರ್ಷದಿಂದ ಅರ್ಜಿ ಕೊಡ್ತಿದ್ದೀನಿ. ಈ ಥರ ಗೌರ್ಮೆಂಟ್ಗೆ ನನಗೆ ಇದು ತೊಂದರೆ ಆಗ್ತಾ ಇದೆ, ನನ್ನ ಜಮೀನೆಲ್ಲ ಹಾಳಾಗ್ತಾ ಇದೆ, ಬೆಳೆ ನಾಶ ಆಗ್ತಾ ಇದೆ ಅಂತ. ಅದನ್ನು ಯಾರೂ ಇದು ಮಾಡ್ಕೊಳ್ಳಿಲ್ಲ ಆ ಅರ್ಜಿನ. ಅದಕ್ಕೋಸ್ಕರ ನಾನಾಗಿ ಇದನ್ನು ಎಲ್ಲ ನನ್ನ ಸರ್ವೆ ನಂಬರ್ ಆಗಿರೋದಕ್ಕೋಸ್ಕರ ನಾನು ಇದನ್ನು ಕಾಲುವೆನ ಮುಚ್ಚಿಸ್ತಾ ಇದ್ದೀನಿ. ನಾನು ನನ್ನ ಜಮೀನಿನಲ್ಲೆಲ್ಲ ಲೆವೆಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಬಂದುಬಿಟ್ಟು ರಾಜಕಾಲುವೆ ಎಲ್ಲಿದೆ ಅಲ್ಲಿ ಮಾತ್ರ ಮಾಡ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮೊದಲಿಂದ ಒಂದು 20 ವರ್ಷದಿಂದ ನಾವು ಬಿಟ್ಕೊಂಡಿದ್ವಿ, ಮಾಡ್ತಾರೆ ಗೌರ್ಮೆಂಟ್ ಅವರು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರು ಏನೂ ತಲೆಗೆ ಹಾಕ್ಕೊಳ್ಳಿಲ್ಲ ನಾವು ಕೊಟ್ಟಿದ್ದಕ್ಕೆ, ಅರ್ಜಿ ಕೊಟ್ಟಿದ್ದಕ್ಕೆ. ಅದಕ್ಕೋಸ್ಕರ ಆಗಿ ನಾವು ಈಗ ಕೊಟ್ಟಿದ್ದೀವಿ ಅರ್ಜಿ, ಒಂದು 4 ವರ್ಷದಿಂದ ಕೊಡ್ತಾನೆ ಇದ್ದೀವಿ. ಅವರು ತಲೆಗೆ ಹಾಕ್ಕೊಂಡಿಲ್ಲ. ನಮಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ತಾತ ಮುತ್ತಾತರ ಕಾಲದಿಂದಲೂ ಹರಿಯುತ್ತಿದ್ದ ರಾಜಕಾಲುವೆ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳುವುದರಿಂದ ಮಳೆ ಬಂದಾಗ ಕೆರೆ ತುಂಬಿಕೊಂಡು ಹರಿದು ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಇನ್ನಷ್ಟು ಅವಾಂತರ ಸೃಷ್ಟಿಯಾಗುತ್ತೆ ಎಂಬುದು ರೈತರ ಆಕ್ರಂದನವಾಗಿತ್ತು. ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದಿದ್ದರೆ ಲೋಕಸಭಾ ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತ ಪ್ರಚಾರದ ಅಖಾಡಕ್ಕೆ ಅವರ ಪತ್ನಿ ಪ್ರೀತಿ ಸುಧಾಕರ್ ಇಳಿದಿದ್ದು ಚಿಕ್ಕಬಳ್ಳಾಪುರ ನಗರದ ಎಲ್ಲಾ ವಾರ್ಡುಗಳಲ್ಲಿಯೂ ಮನೆ ಮನೆಗೆ ಭೇಟಿ ನೀಡಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ನಗರದ 14ನೇ ವಾರ್ಡಿನಲ್ಲಿ ಪತಿಯ ಗೆಲುವಿಗಾಗಿ ಮನೆ ಮನೆಗೆ ತೆರಳಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪರ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರು ನಗರದಲ್ಲಿ ಮನೆ ಮನೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 14ನೇ ವಾರ್ಡಿನಲ್ಲಿ ಮನೆಗಳಿಗೆ ತೆರಳಿ ಸುಧಾಕರ್ ಅವರಿಗೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ. ಪತಿಯ ಗೆಲುವಿಗೆ ಪಣ ತೊಟ್ಟಿರುವ ಪತ್ನಿ ಬಿಸಿಲಿನಲ್ಲಿ ಮನೆ ಮನೆಗೆ ಹೋಗಿ ವಿಧಾನಸಭಾ ಚುನಾವಣೆಯಂತೆ ಆಗದೆ
ಈ ಬಾರಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡ್ತಾರೆ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಎಂದು ಮತದಾರರ ಬಳಿ ಕೋರುತ್ತಿದ್ದಾರೆ. ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರುವ ಪ್ರೀತಿ ಸುಧಾಕರ್ ಹೋದಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ಮನೆ ಮಗಳಂತೆ ಬರಮಾಡಿಕೊಂಡು ನಾವಿದ್ದೇವೆ, ಭಯ ಬೇಡ ಎಂದು ಮತದಾರರು ಬೆಂಬಲ ನೀಡಿದರು. ಈ ವೇಳೆ ಪ್ರೀತಿ ಸುಧಾಕರ್ ಅವರಿಗೆ ಬಿಜೆಪಿ ಮಹಿಳಾ ಮುಖಂಡರು, ಕಾರ್ಯಕರ್ತರು ಸಾಥ್ ನೀಡಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ವಾರ್ಡ್ ನಂಬರ್ 1 ಮುಗಿಸ್ಕೊಂಡು 14ನೇ ವಾರ್ಡಿಗೆ ಬಂದ್ವಿ, ಕಂದವಾರ. ಈ ಊರು ಭಾಳ ಚೆನ್ನಾಗಿದೆ ಮತ್ತು ಇಲ್ಲಿನ ಜನನೆಲ್ಲ ಭೇಟಿ ಮಾಡಿದಾಗ ತುಂಬ ಖುಷಿ ಆಯಿತು. ಅವರೆಲ್ಲರೂ ಅವರೇ ಓನಾಗಿ ಬಂದು ನಾವೆಲ್ಲ ಈ ಥರ ಮುಂಚೆ ಶೆಡ್ಗಳಲ್ಲಿ ಇದ್ವಿ ಮೇಡಮ್, ಈಗೆಲ್ಲ ನಮಗೆ ಸೈಟ್ಗಳು ಕೊಟ್ಟು ಮನೆಗಳೆಲ್ಲ ಮಾಡಿ ಕೊಟ್ಟಿದ್ದಾರೆ. ನಾವು ನಿಮ್ಮ ಸುಧಾಕರ್ ಸರಿಂದ ನಾವು ಈ ಥರ ಎಲ್ಲ ಆರಾಮಾಗಿದ್ದೀವಿ ಅಂತೆಲ್ಲ ಹೇಳಿದಾಗ ನನಗೆ ನಿಜವಾಗ್ಲೂ ಇದೆಲ್ಲ ಕೆಲಸಗಳು ನನಗೆ ಗೊತ್ತೇ ಇರಲಿಲ್ಲ. ಅದನ್ನು ಕಣ್ಣಾರೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ರೀತಿ ಹೋದ ಕಡೆ ಎಲ್ಲ ಒಂದೊಂದು ಅವ್ರು ಮಾಡಿರೋ ಕೆಲಸಗಳು ಹೇಳ್ತಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಆ ಕೆರೆ ನೋಡಿದಾಗ ಇಲ್ಲೇ ಫಸ್ಟ್ ಕೆರೆ ತುಂಬಿಸಿದ್ದು ಮೇಡಮ್ ಅಂತ ತೋರಿಸಿದ್ರು. ಮತ್ತು ಪ್ರತಿಯೊಂದು ಒಬ್ಬರು ಬಾಯಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನಾವು ಜೀವ ಇರೋವರೆಗೂ ನಾವು ಅವ್ರಿಗೆ ವೋಟ್ ಹಾಕ್ತೀವಿ ಮೇಡಮ್ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇವೆಲ್ಲ ಕೇಳಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಮಜರಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಕುಡಿಯುವ ಶುದ್ಧ ನೀರು ಮತ್ತು 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ 2 ಗ್ರಾಮ ಪಂಚಾಯಿತಿಯ 18 ಗ್ರಾಮಗಳ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಮಾಡಲು ತೀರ್ಮಾನಿಸಿದ್ದು, ಜಿಲ್ಲಾಧಿಕಾರಿ KN ಶಿವಶಂಕರ್ ಸಮ್ಮುಖದಲ್ಲಿ ನಡೆದ ಮಾತುಕತೆ ಯಶಸ್ವಿಯಾಗಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ 2ನೇ ಹಂತದ ಶುದ್ಧೀಕರಣಕ್ಕೆ ವೇಗ ನೀಡಲಾಗುವುದು ಮತ್ತು ಕಾಡನೂರು ಗ್ರಾಮದ ಬಳಿ ಬೋರ್ವೆಲ್ಗಳನ್ನು ಕೊರೆಸಿ ಅಗತ್ಯ ಗ್ರಾಮಗಳಿಗೆ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡುವ ಭರವಸೆಗೆ ಮನ್ನಣೆ ನೀಡಿ ಮತದಾನ ಮಾಡಲು ಗ್ರಾಮಸ್ಥರು ತೀರ್ಮಾನ ಮಾಡಿದರು. ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ TH ಆಂಜಿನಪ್ಪ ಮಾತನಾಡಿ, ಈ ಹಿಂದೆ ಧೂಮಪಾನ ಮತ್ತು ಮದ್ಯಪಾನದಿಂದ ಕ್ಯಾನ್ಸರ್ ಬರುತ್ತಿತ್ತು. ಈಗ ಈ ಭಾಗದ ನೀರು ಕುಡಿದ್ರೆ ಕ್ಯಾನ್ಸರ್ ಬರುತ್ತಿದೆ. ಇಂತಹ ವಿಷಮ ವಾತಾವರಣದಲ್ಲಿ ಇಲ್ಲಿನ ಜನ ವಾಸ ಮಾಡುತ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕಣ್ಣೊರೆಸುವ ತಂತ್ರ ಮಾಡದೆ 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದರು. ಬಟ್ ಇದ್ರ ಮಧ್ಯೆ ಏನಾಯಿತು ಅಂದರೆ ಕುಡಿಯೋ ನೀರಿನ ಒಂಚೂರು ವ್ಯವಸ್ಥೆ ಆಗಿದೆ. ಎಲ್ಲೋ ಇದರಿಂದ ಕಾಡ್ನೂರಿನಿಂದ ನೀರು ವ್ಯವಸ್ಥೆ ಜಕ್ಕಲ ಮಡುಗುವಿಂದ ಕೊಟ್ಟಿದ್ದಾರೆ. ಮತ್ತು ಇನ್ನು ಕೆಲವು 3 ಆಗಿದ್ದಾವೆ, ಪೂರ್ತಿ ಆಗಿಲ್ಲ. ಬಟ್ ಅಷ್ಟು ನಡೆದಾಗೆ ಎಲ್ಲೋ ಒಂದು ವಿಶ್ವಾಸ ಇಟ್ಟು, ಯಾಕಂದರೆ ಯಾವತ್ತೂ ಕೂಡ ಪ್ರೀತಿಯಿಂದ ಏನಾದರೂ ಗೆಲ್ಬೋದೇ ಹೊರತು ತೀರಾ ಮುನಿಸ್ಕೊಂಡು ಕೋಪ ಮಾಡ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಐ ಥಿಂಕ್ ಈ ನಿರ್ಧಾರ ಒಳ್ಳೆಯದು ಅನಿಸುತ್ತೆ. ನಮ್ಮೆಲ್ಲರೂ ಒಳ್ಳೇದಾಗಬೇಕು ಅಲ್ಟಿಮೇಟ್ಲಿ. ಅದರೊಳಗಾಗಿ ನಮ್ಮ ಮಾತು ನಿಮ್ಮ ಮಾಧ್ಯಮಗಳ ಮುಖಾಂತರ ಇಡೀ ಪ್ರಪಂಚಕ್ಕೆ ತಲುಪಬೇಕು. ನಮ್ಮ ಮುಖಂಡರಾದ ವಸಂತ್ ಕುಮಾರ್ ಮತ್ತು ಸತೀಶ್ ಮಾತನಾಡಿ, ಕಾನೂನು ವ್ಯಾಪ್ತಿಯಲ್ಲಿಯೇ ಶುದ್ಧ ಕುಡಿಯುವ ನೀರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಇಲ್ಲಿನ ಕೆರೆಗಳ ನೀರು ಕುಡಿದು ಸಾಯಲು ಸಿದ್ಧವಿಲ್ಲ. ಕಾನೂನು ಹೋರಾಟ ಮಾಡಿಯಾದರೂ ಸಾಯುತ್ತೇವೆ. ಈ ಭಾಗದ ನೀರಿನಿಂದ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಈ ನೀರು ಕೃಷಿಗೆ ಯೋಗ್ಯವಾಗಿಲ್ಲ ಎಂದು KVKಯ ಪರೀಕ್ಷೆಯಿಂದಲೇ ತಿಳಿದು ಬಂದಿದೆ. ಬಾಶೆಟ್ಟೆಹಳ್ಳಿ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳು ವಿಫಲವಾದ ಬೋರ್ವೆಲ್ಗಳಿಗೆ ತ್ಯಾಜ್ಯ ಹರಿಸುತ್ತಿದ್ದಾರೆ. ಇದು ಅಂತರ್ಜಲಕ್ಕೆ ಮಿಶ್ರಣಗೊಂಡು ಜನ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ ಎಂದರು. ಗ್ರಾಮಸ್ಥರ ಅಹವಾಲು ಕೇಳಿದ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ KN ಶಿವಶಂಕರ್, ಈ ಭಾಗದ ನೀರಿನ ಸಮಸ್ಯೆ ಕುರಿತು ಸಂಪೂರ್ಣ ಮಾಹಿತಿ ಇದೆ. ಈ ಹಿಂದೆ ಚಿಕ್ಕ ತುಮಕೂರು STP ಕಾರ್ಯಕ್ಷಮತೆ ಕುರಿತು ದೂರು ಬಂದಾಗ ಸರಿಪಡಿಸಲಾಯಿತು. ತಾತ್ಕಾಲಿಕವಾಗಿ ಜಕ್ಕಲಮಡುಗು ಜಲಾಶಯದಿಂದ ನೀರು ಕೊಡಲಾಯಿತು. ಮುಂದೆ ಕಾಡನೂರು ಗ್ರಾಮದ ಬಳಿ 20 ಬೋರ್ವೆಲ್ ಕೊರೆಸಿ ಪೈಪ್ಲೈನ್ ಮುಖಾಂತರ ಅಗತ್ಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡಲು 12 ಕೋಟಿ ರೂಪಾಯಿಯಲ್ಲಿ ಯೋಜನೆ ರೂಪಿಸಿ ಸರ್ಕಾರಕ್ಕೆ ವರದಿ ನೀಡಲಾಗಿದೆ. ಮುಂದಿನ 18 ತಿಂಗಳೊಳಗಾಗಿ 2ನೇ ಹಂತದ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದರು. ಕಲುಷಿತ ನೀರಿನ ವಿಚಾರಕ್ಕೆ ಸಂಬಂಧಿಸಿ ನಾಗರಕೆರೆ,
ಮುತ್ತೂರು ಕೆರೆಗಳಲ್ಲಿನ ಮ್ಯಾನ್ಹೋಲ್ಗಳನ್ನು ತೆಗೆದು ರಸ್ತೆ ಪಕ್ಕಕ್ಕೆ ಹಾಕಲಾಗುವುದು. 2ನೇ ಹಂತದ ಘಟಕ ಸ್ಥಾಪನೆಗೆ ಜಮೀನು ಖರೀದಿ ಪ್ರಕ್ರಿಯೆ ನಡೆಯುತ್ತಿದೆ. ತ್ಯಾಜ್ಯ ನೀರು ಸಂಸ್ಕರಣ ಮಾಡಿ ಕೆರೆಗಳಿಗೆ ಬಿಡಲು ಸರ್ಕಾರದ ನೀತಿ ಇದೆ. ಈವರೆಗೆ 2ನೇ ಹಂತದ ಸಂಸ್ಕರಣಾ ಯೋಜನೆ ಮಾತ್ರ ಜಾರಿಯಲ್ಲಿದೆ. ಈ ಭಾಗದ ಜನರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಸಂಪೂರ್ಣ ವರದಿ ಸಲ್ಲಿಸಲಾಗುವುದು. ಕೈಗಾರಿಕೆಗಳ ತ್ಯಾಜ್ಯ ಬೋರ್ವೆಲ್ಗಳಿಗೆ ಹರಿಸುವುದನ್ನು ತಡೆಯಲು ತಂಡ ರಚಿಸಿ ಪ್ರತಿಯೊಂದು ಕಾರ್ಖಾನೆಗಳ ಪರಿಶೀಲನೆ ಮಾಡಲಾಗುವುದು. ಕಳೆದ 1 ತಿಂಗಳ ಹಿಂದೆಯೇ ನಾನೇ ಖುದ್ದು ಪ್ರತಿಯೊಂದು ಕಾರ್ಖಾನೆಗೂ ನೋಟಿಸ್ ನೀಡಿದ್ದೇನೆ ಎಂದರು. ದೊಡ್ಡಬಳ್ಳಾಪುರ ನಗರಸಭೆಯ ತ್ಯಾಜ್ಯ ನೀರು ಮತ್ತು ಇದು ನಗರ ಕೆರೆಯಿಂದ ಮತ್ತು ಚಿಕ್ಕ ತುಮಕೂರು ಮತ್ತು ದೊಡ್ಡ ತುಮಕೂರು ಕೆರೆಗಳಿಗೆ ಬರ್ತಾ ಇದೆ. ಅದರಿಂದ ನಮಗೆ ನೀರು ಸರಿ ಇಲ್ಲದೆ ಇರೋದ್ರಿಂದ ದನಗಳಿಗೆ ಕುಡಿಯೋ ನೀರು ಸಮಸ್ಯೆ ಆಗಿದೆ ಮತ್ತು ಬೋರ್ವೆಲ್ ಕೂಡ ಎಲ್ಲ ಕಂಟಾಮಿನೇಟ್ ಆಗಿದೆ. ಇಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ ಮತ್ತು ಎಲ್ಲ ಆರೋಗ್ಯ ಸ್ಥಿತಿ ಕೂಡ ನಮಗೆ ಭಾಳಷ್ಟು ತೊಂದರೆ ಆಗಿದೆ ಅಂತ ರೈತರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ನಾನು ಭೇಟಿ ಮಾಡಿದ್ದೆ. ಹಿಂದೆ ಕೂಡ ಇಲ್ಲಿ ಕೆರೆಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ಒಂದು STP ಇದೆ, ಹಳೇದೊಂದು STP ಇದೆ. ಆ STP ಸಮರ್ಪಕವಾಗಿ ಆಗ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂತ ಹೊಸದಾಗಿ ಒಂದು STP ಆಗಬೇಕು ಅಂತ ಆಗ್ರಹ ಇತ್ತು. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾವು STPಗೆ ಸಂಬಂಧಪಟ್ಟಂತೆ ಅಲ್ಲಿ ಕಟ್ಟಲಿಕ್ಕೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟ್ ಕಟ್ಟಲಿಕ್ಕೆ ಹಿಂದೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಈಗ ರೈತರ ಈ ಸಾರ್ವಜನಿಕರ ಆಗ್ರಹ ಏನಿದೆ, ನೀವು ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಸಾಕಾಗೋದಿಲ್ಲ ಅಥವಾ ಅದು ಪ್ಯೂರಿಟಿ ಬರೋದಿಲ್ಲ, ಮಾತ್ರ ಟರ್ಷರಿ ಟ್ರೀಟ್ಮೆಂಟ್ ಮೂರನೇ ಹಂತದ ಸಂಸ್ಕರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಸರ್ಕಾರದ ನೀತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಆ ನಿಟ್ಟಿನಲ್ಲಿ ಕೆರೆ ಇಲ್ಲಿ ಪೊಲ್ಯೂಟ್ ಆಗಿರೋಂಥದ್ದು ನೋಡಿ ಅಂತ ಕೂಡ ಅವರು ಆಗ್ರಹ ಮಾಡಿದ್ರು. ನಾನು ಸಾರ್ವಜನಿಕರೊಂದಿಗೆ ಅದನ್ನು ನೋಡಲಿಕ್ಕೆ ಕೂಡ ಬಂದಿದ್ದೀನಿ. ಸೊ ಕೆರೆ ನೀರು ಕಲುಷಿತ ಆಗಿರೋದು ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸರ್ಕಾರದೊಂದಿಗೆ ನಾನು ಸಮಾಲೋಚನೆ ಮಾಡಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC.
ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE ನೀಟ್ CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ತಾಲೂಕಿನ ಕಳಲಿ ಗೇಟ್ ಸಮೀಪ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಕುರ್ಚಿಗಾಗಿ ನಾಯಕರ ನಡುವೆ ಕಿತ್ತಾಟ ನಡೆಯಿತು. ಲೋಕಸಭಾ ಚುನಾವಣೆ ನಂತರ ಮುಖ್ಯಮಂತ್ರಿ ಕುರ್ಚಿ ಇರುತ್ತೋ ಉರುಳುತ್ತೋ ಎಂಬ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲಿಯೇ ಸಮಾವೇಶದಲ್ಲಿ ಕೂರಲು ಕುರ್ಚಿಗಾಗಿ ಇಬ್ಬರು ನಾಯಕರ ನಡುವೆ ನಡೆದ ಕಿತ್ತಾಟ ಕಾರ್ಯಕರ್ತರಲ್ಲಿಯೇ ಅಸಮಾಧಾನಕ್ಕೆ ಕಾರಣವಾಗಿದ್ದು ನಾಯಕರನ್ನ ಮುಜುಗರಕ್ಕೀಡು ಮಾಡಿದೆ. ನಿನ್ನೆ ನಂಜನಗೂಡು ತಾಲೂಕಿನ ಕಳಲಿ ಗೇಟ್ ಸಮೀಪದಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಪ್ರಚಾರ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ HC ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ರನ್ನ ಗೆಲ್ಲಿಸಲು ಪಣ ತೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ವೇದಿಕೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಗಣ್ಯರು ಆಗಮಿಸುವ ಮುನ್ನ ವೇದಿಕೆ ಮೇಲಿನ ಕುರ್ಚಿಗಾಗಿ ಭಾರೀ ಕಿತ್ತಾಟ ನಡೆದು ಸಭೆಯಲ್ಲಿ ನಡೆದಿದ್ದ ಕಾರ್ಯಕರ್ತರು ಮತ್ತು ಮುಖಂಡರು ಕುರ್ಚಿಗಾಗಿ ಕಿತ್ತಾಟ ನಡೆಸಿದ ವರ್ತನೆ ನೋಡಿ ಕೆಪಿಸಿಸಿ ಸದಸ್ಯ ಅಕ್ಬರ್ ಅಲಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಮಾಜಿ ಶಾಸಕ ಕಳಲಿ ಕೇಶವಮೂರ್ತಿ ವಿರುದ್ಧವೂ ಕೆಪಿಸಿಸಿ ಸದಸ್ಯ ಅಕ್ಬರ್ ಅಲಿ ಕುರ್ಚಿ ಕಿತ್ತಾಟದ ಸಂದರ್ಭದಲ್ಲಿ ಧಮಕಿ ಹಾಕಿದ ಘಟನೆ ನಡೆಯಿತು. ಕಾಂಗ್ರೆಸ್ ಪ್ರಚಾರ ಸಮಾವೇಶದಲ್ಲಿ ಇದೆಂಥ ನೀಚ ಬುದ್ಧಿ ಎಂದು ಸದಸ್ಯ ಅಕ್ಬರ್ ಅಲಿ ವಿರುದ್ಧ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿ ವೇದಿಕೆಯಿಂದ ಕೆಳಗಿಳಿಯುವಂತೆ ಕೇಕೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ಕಾಂಗ್ರೆಸ್ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ವಿಜಯ್ ಕುಮಾರ್ ಆಗಮಿಸಿ ಸಮಾಧಾನಪಡಿಸಲು ಮುಂದಾದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬೀದರ್ ಜಿಲ್ಲೆಯ ಹಲವೆಡೆ ಶುಕ್ರವಾರ ರಾತ್ರಿ ಮಳೆಯಾಗಿದ್ದು ವಾತಾವರಣ ಸಂಪೂರ್ಣ ತಂಪಾಗಿದೆ. ಬೆಳಗ್ಗೆ ಜಿಟಿ ಮಳೆ ಮುಂದುವರೆದಿದ್ದು ಈವರೆಗೂ ತೀವ್ರವಾದ ಸೆಕೆಯಿಂದ ಪರದಾಡುತ್ತಿದ್ದ ಜನರಿಗೆ ವರ್ಣ ತಂಪೆರೆದಿದ್ದು ಚುನಾವಣಾ ಪ್ರಚಾರಕ್ಕೆ ಇದು ಅನುಕೂಲಕರವಾಗಿ ಪರಿಣಮಿಸಿದೆ. ಬಿರುಗಾಳಿ ಸಹಿತ ಗುಡುಗಿನಿಂದ ಕೂಡಿದ ಭಾರೀ ಮಳೆ ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ಆಗಿದ್ದು ಇದು ವಿವಿಧೆಡೆ ಅವಾಂತರಕ್ಕೂ ಕಾರಣವಾಗಿದೆ. ಅಕಾಲಿಕ ಮಳೆಯಿಂದಾಗಿ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದ್ದು ಕಮಲನಗರ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಬಿರುಗಾಳಿಗೆ ಬೃಹತ್ ಗಾತ್ರದ ಮರ ಧರೆಗುರುಳಿದೆ. ಕಮಲನಗರ ತಾಲೂಕಿನ ಮದನೂರು ಗ್ರಾಮದಲ್ಲಿ ಅನೇಕ ಮನೆಯ ತಗಡಿನ ಶೀಟುಗಳು ಹಾರಿ ಹೋಗಿವೆ. ಹಾರಿ ಹೋದ ಈ ತಗಡಿನ ಶೀಟುಗಳು ವಿದ್ಯುತ್ ತಂತಿಗಳ ಮಧ್ಯೆ ಸಿಕ್ಕಿಕೊಂಡಿವೆ. ಇದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಔರಾದ್ ತಾಲೂಕಿನ ಸಂತಪುರ, ಚಿಂತಾಕಿ, ವಡಗಾಂವ ಹೋಬಳಿಗಳಲ್ಲೂ ವರ್ಷಧಾರೆಯಾಗಿದೆ. ಬೀದರ್ ನಗರ ಸೇರಿದಂತೆ ವಿವಿಧೆಡೆ ರಾತ್ರಿ 9 ಗಂಟೆಯಿಂದ ತಡರಾತ್ರಿವರೆಗೂ ಭಾರೀ ಮಳೆಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ತಾಪಮಾನ 42 ಡಿಗ್ರಿ ಆಗಿದ್ದು ರಾತ್ರಿ ಸುರಿದ ಮಳೆಯಿಂದಾಗಿ ತಾಪಮಾನ ಏಕಾಏಕಿ 35 ಡಿಗ್ರಿಗೆ ಕುಸಿದಿದೆ. ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನದಿಂದ ಬಸವಳಿದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಇನ್ನು 2-3 ದಿನಗಳವರೆಗೆ ಜಿಲ್ಲೆಯಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಂದ್ರಯ್ಯಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಲಾಗಿದ್ದು 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕರೆ ನೀಡಿದರು.
ರೈತರ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ತರಬೇಕು ಎಂಬುದೇ ಮೈತ್ರಿಯ ಉದ್ದೇಶವಾಗಿದ್ದು ಇದು ಸಾಕಾರವಾಗಲಿದೆ ಎಂದು ಕುಮಾರಸ್ವಾಮಿ ಹೇಳಿದರು. ತುರುವೇಕೆರೆಯಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಮತಯಾಚನೆ ಮಾಡಿ ಮಾತನಾಡಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಪಂಚರತ್ನ ರಥಯಾತ್ರೆಗೆ ಬಂದಾಗ ಇದೇ ರೀತಿ ಜನ ಸೇರಿದ್ರು. ಅದನ್ನ ಮರೆತಿಲ್ಲ. 15 ವರ್ಷದಿಂದ ಸ್ವತಂತ್ರವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಯಶಸ್ವಿಯಾಗಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳ ಜಾರಿಗೆ ಮಾತ್ರ ಸೀಮಿತವಾಗಿದೆ. ಗ್ಯಾರಂಟಿಗೆ ಹಣಕ್ಕಾಗಿ ಯಾರ ಜೇಬಿಗೆ ಕೈ ಹಾಕಿದ್ದಾರೆ ಎಂಬುದು ಗೊತ್ತಾಗಿದೆ. ಬರೀ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಲೇವಡಿ ಮಾಡಿದರು. 300 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಜಾಹೀರಾತಿಗಾಗಿ ಖರ್ಚು ಮಾಡಿದೆ. ಸಿದ್ದರಾಮಯ್ಯ, ಡಿಕೆಶಿ ಫೋಟೋ ಹಾಕಿಕೊಂಡು ಜಾಹೀರಾತು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಿಲ್ಲ ಅಂತಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ತನ್ನದೇ ನೀತಿ ನಿಯಮಗಳಿವೆ. ನೆಹರು ಕಾಲದಿಂದಲೂ ಪಾಲಿಸಿಕೊಂಡು ಬರಲಾಗಿದೆ. ಮೋದಿಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ಆರೋಪಿಸಿದರು. ತಮ್ಮ ಫೋಟೋ ಹಾಕಿದ ಜಾಹೀರಾತಿಗೆ 300 ಕೋಟಿ ನೀಡಲು ಈ ಸರ್ಕಾರದಲ್ಲಿ ಹಣ ಇದೆ, ಆದರೆ ರೈತರಿಗೆ ಪರಿಹಾರ ನೀಡಲು ಹಣ ಇಲ್ಲ ಎಂದು ಕಿಡಿಕಾರಿದರು ಕುಮಾರಸ್ವಾಮಿ. ರೈತರೇನು ಭಿಕ್ಷುಕರ? ನಾನೇನಾದ್ರೂ ಸಿಎಂ ಆಗಿದ್ರೆ ಕೇಂದ್ರದ ಎದುರು ಕೈ ಒಡ್ಡದೆ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುತ್ತಿದ್ದೆ. ಈ ಸರ್ಕಾರದಲ್ಲಿ ರೈತರಿಗೆ ಗೌರವವಿಲ್ಲ. 25,000 ಕೋಟಿ ರೂಪಾಯಿ ಸಾಲ ನಾನು ಮನ್ನಾ ಮಾಡಿದ್ದೆ. ರೈತರ ಸಾಲ ಮನ್ನಾ ಮಾಡುತ್ತಿದ್ದೇನೆ, ಪರಿಹಾರ ಕೊಡಿ ಅಂತ ಮೋದಿಯನ್ನ ಕೇಳಲಿಲ್ಲ ಎಂದರು. ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಸಾಲ ಮನ್ನಾ ಮಾಡಿದ್ವಿ. ರೈತರು ಕೊಳವೆ ಬಾವಿ ಕೊರೆಸಿದ್ರೆ 3-4 ಲಕ್ಷ ಖರ್ಚಾಗುತ್ತಿದೆ. ಈ ದರಿದ್ರ ಸರ್ಕಾರ ಬೇಕಾ? ಕೇಂದ್ರ ಸರ್ಕಾರ ಅಕ್ಕಿ ಕೊಡುತ್ತಿದೆ. ಸೋಮಣ್ಣ ಅವರನ್ನ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು. ನಿಮ್ಮ ಕಷ್ಟ ಬಗೆಹರಿಸಲು ಮೋದಿ ಮೌನವಾಗಿ ಕೂರಲ್ಲ, ಹೋರಾಟ ಮಾಡ್ತಾರೆ. ನನ್ನ ಆರೋಗ್ಯದ ಸಮಸ್ಯೆ ನಡುವೆ ಹೋರಾಟ ಮಾಡ್ತಿದ್ದೇನೆ. ಜೆಡಿಎಸ್ ಮುಗಿಸುತ್ತೇವೆ ಎಂದು ಹೇಳುವ ಕಾಂಗ್ರೆಸ್ ಮುಖಂಡರಿಗೆ ಈ ಸಭೆ ಉತ್ತರ ಕೊಟ್ಟಿದೆ. ಕಾಂಗ್ರೆಸ್ ನಾಯಕರು 100 ಜನ್ಮ ಎತ್ತಿ ಬಂದರೂ ಜೆಡಿಎಸ್ ಮುಗಿಸಲು ಆಗಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದರೆ ರಾಜ್ಯಕ್ಕೆ ಬರಗಾಲ ತಪ್ಪಿದ್ದಲ್ಲ ಎಂದು ಲೇವಡಿ ಮಾಡಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ತುರುವೇಕೆರೆ. ಬಾಂಡ್ ಮೂಲಕ ನೀವು ಸಂಗ್ರಹಿಸಿದ 7,600 ಕೋಟಿ ಹಣಕ್ಕೆ ತೆರಿಗೆ ಕಟ್ಟಿದ್ದೀರಾ ಮೋದಿಯವರೇ? ಈಗ ಯಾರನ್ನ ಜೈಲಿಗೆ ಕಳಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ಮೋದಿಯವರನ್ನ ಪ್ರಶ್ನೆ ಮಾಡಿದ್ದಾರೆ. ನಂಜನಗೂಡು ತಾಲೂಕಿನ ಕಳಲಿ ಗ್ರಾಮದ ಗೇಟ್ ಬಳಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಭ್ರಷ್ಟರನ್ನ ಜೈಲಿಗೆ ಕಳುಹಿಸುತ್ತೇವೆ ಎಂದು ಮೋದಿಯವರು ನಿನ್ನೆ ಭಾಷಣ ಮಾಡಿದ್ದಾರೆ. ಆದರೆ ದೇಶದಲ್ಲಿದ್ದ ಭ್ರಷ್ಟರೆಲ್ಲ ಈಗ ಯಾವ ಪಕ್ಷದಲ್ಲಿದ್ದಾರೆ ಮೋದಿಜಿ ಎಂದು ಮತ್ತೊಂದು ಪ್ರಶ್ನೆ ಹಾಕಿದ್ರ. ಐಟಿ, ಸಿಬಿಐ ದುರುಪಯೋಗ ಪಡಿಸಿಕೊಂಡು ಇಬ್ಬರು ಮುಖ್ಯಮಂತ್ರಿಗಳಾದ ಕೇಜ್ರಿವಾಲ್ ಮತ್ತು ಹೇಮಂತ್ ಸೊರೇನ್ ಅವರನ್ನ ಜೈಲಿಗೆ ಕಳುಹಿಸಿದ ಎಂದು ಕಿಡಿಕಾರಿದ್ರ. ಮೋದಿಯವರೇ ಬಿಜೆಪಿ ಸಂಗ್ರಹಿಸಿದ 7,600 ಕೋಟಿ ಹಣಕ್ಕೆ 1 ಪೈಸೆ ತೆರಿಗೆ ಕಟ್ಟಿಲ್ಲ. ಈ ಹಗರಣಕ್ಕಾಗಿ ಯಾರನ್ನ ಜೈಲಿಗೆ ಕಳಿಸಬೇಕು ಎಂದು ಮೋದಿಯವರನ್ನ ಪ್ರಶ್ನೆ ಮಾಡಿದ್ರ. ನೀವು ದೇಶಭಕ್ತರ ಮುಖ ನೋಡ್ಕೊಳ್ಳಿ. ನೀವು ದೇಶಭಕ್ತರಾಗಿದ್ರೆ, ಭಾರತ ಮಾತೆ ಬಗ್ಗೆ ಪ್ರೀತಿ ಇದ್ದಿದ್ರೆ ನೀವೇಕೆ ದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲಿಲ್ಲ? ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದ ಸಂಘ ಪರಿವಾರದ ಒಬ್ಬನನ್ನ ಬಿಜೆಪಿಯ ಒಬ್ಬ ದೇಶಕ್ಕಾಗಿ ಹುತಾತ್ಮರಾಗಿದ್ರೆ ತೋರಿಸಿ, ನಾನು ರಾಜಕೀಯವನ್ನೇ ಬಿಟ್ಟು ಬಿಡ್ತೀನಿ ಅಂದ್ರ. ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ, ಆ ಎರಡು ಪಕ್ಷಗಳ ಮೇಲಿರ್ತಕ್ಕಂಥ ತಿರಸ್ಕಾರ ಮನೋಭಾವ, ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ಸಿದ್ಧಾಂತ ಇಲ್ಲ, ಜನತಾದಳ ಪಕ್ಷಕ್ಕೂ ಕೂಡ ಸಿದ್ಧಾಂತ ಇಲ್ಲ. ನಾನು ಈ ಮಾತುಗಳನ್ನ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಸಂವಿಧಾನದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾರೆ, ಸಂಸದೀಯ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ, ಭಾರತ ಮಾತೆಯ ಬಗ್ಗೆ ಮಾತಾಡ್ತಾರೆ. ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಮಾತಾಡ್ತಾರೆ. ನಾನು ಅವರಿಗೆ ಕೇಳ್ತೇನೆ,
ಭಾರತೀಯ ಜನತಾ ಪಕ್ಷದವರಿಗೆ ನೀವು ದೇಶಭಕ್ತರಾಗಿದ್ರೆ, ಭಾರತ ಮಾತೆಯ ಬಗ್ಗೆ ಗೌರವ ಇಟ್ಟಿದ್ರೆ, ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ? ಯಾರು ಒಬ್ಬ ಜನಸಂಖ್ಯೆದವರಾಗ್ಬೋದು, RSS ದವರಾಗ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷದವರಾಗ್ಬೋದು, ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರುವುದನ್ನು ತೋರಿಸಿದ್ರೆ ನಾವು ರಾಜಕೀಯದಿಂದ ಬಿಟ್ಟು ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಸಾವಿರಾರು ಜನ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಪ್ರಾಣ ತ್ಯಾಗ ಮಾಡಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿ ಅಲ್ಲ, ಜನತಾದಳ ಅಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮಹಾಸ್ವಾಮಿಯ ಮಕ್ಕಳು, ದೇಶಭಕ್ತರು ಹೇಗಾಗ್ತಾರೆ? ದೇಶಭಕ್ತರು ಅಂತ ಹೇಳ್ಕೊಳ್ಳಿಕ್ಕೆ ಹಕ್ಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹೊರತು ಬಿಜೆಪಿಯವರಿಗಲ್ಲ ಅಂತಕ್ಕಂಥದ್ದು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಮೀನು ಹಿಡಿಯುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿ ನ್ಯಾಯ ಪಂಚಾಯಿತಿ ಮಾಡುವಾಗ ಯುವಕನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ಟೇಕಲ್ ಗ್ರಾಮದಲ್ಲಿ ನಡೆದಿದೆ. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದ ಕೆರೆಯೊಂದರಲ್ಲಿ ಮೀನು ಹಿಡಿಯುವ ವಿಚಾರಕ್ಕೆ ಕೊಲೆ ನಡೆದಿದೆ. ಶುಕ್ರವಾರ ಮಧ್ಯಾಹ್ನ ಲೋಕೇಶ್ ಮತ್ತು ಪ್ರಮೋದ್ ಎಂಬ ಯುವಕರು ಟೇಕಲ್ ಕೆರೆಯಲ್ಲಿ ಮೀನು ಹಿಡಿಯುವ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಕೈ ಮಿಲಾಯಿಸಿಕೊಂಡಿದ್ದಾರೆ. ಇದರ ವಿಚಾರವಾಗಿ ಟೇಕಲ್ನಲ್ಲಿ ಶನಿವಾರ ಇಬ್ಬರನ್ನು ಸೇರಿಸಿ ನ್ಯಾಯ ಪಂಚಾಯಿತಿ ಮಾಡುವಾಗ ಪ್ರಮೋದ್ ಮೊದಲೇ ಲೋಕೇಶ್ನನ್ನ ಕೊಲೆ ಮಾಡಲು ಸಂಚು ರೂಪಿಸಿ ಲೋಕೇಶ್ನನ್ನ ನ್ಯಾಯ ಮಾಡುವ ವೇಳೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ. ಲೋಕೇಶ್ನನ್ನ ಕೂಡಲೇ ಬಂಗಾರಪೇಟೆ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ 25 ವರ್ಷದ ಲೋಕೇಶ್ ಮೃತಪಟ್ಟಿದ್ದಾನೆ. ಸದ್ಯ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಪ್ರಮೋದ್ ತಲೆಮರೆಸಿಕೊಂಡಿದ್ದು, ಕೊಲೆಯಾದ ಲೋಕೇಶ್ ಕುಟುಂಬಸ್ಥರು ಆರೋಪಿಯನ್ನು ಕೂಡಲೇ ಬಂಧಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಕೆರೆಯಲ್ಲಿ ಈಶ್ವರ ಕೆರೆ ಅಂತ ಇದೆ ಟೇಕಲಲ್ಲಿ. ಅದರ ಕೆರೆಯಲ್ಲಿ ಮೀನು ಇರೋ ಸಮಯದಲ್ಲಿ ನಿನ್ನೆ ರಾತ್ರಿ ಈ ರಾಜಪ್ಪ ಮತ್ತು ಅವ್ರ ಮಕ್ಕಳು ಮತ್ತು ಒಬ್ಬರು ಲೋಕೇಶ್ ಅಂತೇಳಿ ಇವ್ರ ಬಗ್ಗೆ ಸ್ವಲ್ಪ ನೀರು ಯಾರು ಹಿಡಿಬೇಕು ಹಿಡಿಬಾರ್ದು ಬಗ್ಗೆ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡ್ಕೊಂಡ ತಕ್ಷಣ ಊರವರೆಲ್ಲ ಬಂದುಬಿಟ್ಟು ಇಷ್ಟೊತ್ತು ಗಲಾಟೆ ಮಾಡೋದು ಬೇಡ, ಬೆಳಗ್ಗೆ ನಾವು ಕೆಲಸಕ್ಕೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದಾರೆ. ನಿನ್ನೆ ಪೊಲೀಸರು ಸಹ ಒಂದೊಂದು ಕಾಲ್ ಬಂದ ಮೇಲೆ ಇದು ಕ್ಷುಲ್ಲಕ ಕಾರಣ ಇದೆ, ಹಾಗಾಗಿ ಗ್ರಾಮದಲ್ಲಿ ಗಲಾಟೆ ಮಾಡ್ಕೋಬೇಕು ಅಂತ ಎರಡೂ ಪಾರ್ಟಿಯವ್ರಿಗೆ ಹೇಳಿ ಕಳಿಸಿದ್ದಾರೆ. ಇವತ್ತು ಯಾರು ಈ ರಾಜಪ್ಪ ಅಂತ ಇದ್ದಾರೆ ಅವರು ಇಲ್ಲ ನೀವು ದೊಡ್ಡವರಲ್ಲಿ ಹೆಂಗೆ ಹಿಡಿದಂಗೆ ನಡೆಸ್ತೀವಿ, ಒಂದು ಪಂಚಾಯಿತಿ ಮಾಡಿಸಿ ಅಂತ ಅವರೇ ಕೇಳ್ಕೊಂಡಾಗ ಅಲ್ಲಿ ಗ್ರಾಮಸ್ಥನ ಎಲ್ಲ ಹಿರಿಯರು ಸೇರಿಕೊಂಡು ಆಯಿತು ಮಧ್ಯಾಹ್ನದ ಮೇಲೆ ಊಟ ಮಾಡೋದೆಲ್ಲ ಸೇರೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಈ ಲೋಕೇಶ್ ಮತ್ತು ಅವರು ಮತ್ತು ಈ ರಾಜಪ್ಪ ಮತ್ತು ಈ ಮಕ್ಕಳು ಯಾರಿದ್ದಾರೆ ಎಲ್ಲರೂ ಪಂಚಾಯಿತಿ ಸೇರಿರುವಾಗ ಏಕಾಏಕಿ ರಾಜಪ್ಪ ಮತ್ತು ಅವರು ಮಕ್ಕಳು ಈ ಪಂಚಾಯತಿನಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಈ ಲೋಕೇಶ್ ರಾತ್ರಿ ಏನು ಗಲಾಟೆ ಮಾಡ್ತಾ ಲೋಕೇಶ್ನೇ ಚಾಕುವಿಂದ ಹಚ್ಚಿದ್ದಾರೆ. ಮತ್ತು ಪಕ್ಕದಲ್ಲಿದ್ದಂಥ ಇನ್ನೊಂದು ವ್ಯಕ್ತಿ ಮೇಲೂ ಸಹ ಚಾಕುವಿಂದ ಹಚ್ಚಿದ್ದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೂ ಸಹ ಸ್ವಲ್ಪ ಗಾಯಗಳಾಗಿದೆ. ಸೊ ಸಾರ್ವಜನಿಕರು ಅವ್ರು ಹಿಡಿಯೋಕ್ಕೆ ಹೋದಾಗ ಅವರು ಏನು ರಾಜಪ್ಪನವರು ಸಹ ಒಂದು ಚಾಕು ತಂದಿದ್ದರು, ಅದನ್ನೆಲ್ಲ ಸಾರ್ವಜನಿಕರು ಕಿತ್ಕೊಂಡಿದ್ದಾರೆ. ಬಟ್ ಇವರು ಅವ್ರ ಕೈಯಲ್ಲಿರುವಂಥ ಆಯುಧಗಳು ನೋಡಿ ಜನನು ಯಾರು ಗಾಯಾಳುಗಳಾಗಿದ್ರು ರಕ್ತ ಮಾಡಿದ್ರೆ ಅವ್ರನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಅವ್ರನ್ನ ಹಾಸ್ಪಿಟ್ಲಿಗೆ ತಂದಿರ್ತಾರೆ. ಅಷ್ಟರಲ್ಲಿ ಇವರು ಎಲ್ಲ ಆರೋಪಿಗಳು ಓಡೋಗಿದ್ದಾರೆ. ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಮತ್ತು ಇನ್ಸ್ಪೆಕ್ಟರ್ ತಂಡಗಳು ಫಾರ್ಮ್ ಆಗಿದೆ. ಸೊ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಆಲ್ರೆಡಿ ರಕ್ಷಣಾ ವ್ಯವಸ್ಥೆ ಏರ್ಪಾಡು ಮಾಡಿದ್ವಿ. ಆರೋಪಿಗಳನ್ನ ನಾವು ಶೀಘ್ರದಲ್ಲೇ ಬಂಧನ ಮಾಡ್ತೀವಿ.
ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003, 9448963255, 9845497729. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆಯಿಂದ ಗೆದ್ದು ಹೋಗಿ ದೆಹಲಿಯಲ್ಲಿ ಶೋಕಿ ಮಾಡುವಂತವರಿಗೆ ಓಟು ಹಾಕಿದರೆ ಏನು ಪ್ರಯೋಜನ? ಜನರ ಸೇವೆ ಮಾಡುವವರಿಗೆ ಓಟ್ ಹಾಕಿ ಗೆಲ್ಲಿಸಿ ಎಂದು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮನವಿ ಮಾಡಿದ್ದಾರೆ. ಅಭಿವೃದ್ಧಿ ಎಂದರೆ ಅರಸೀಕೆರೆ ತಾಲೂಕಿಗೆ ಬಂದು ನೋಡಿ ಕಲಿಯಬೇಕು.
ಅರಸೀಕೆರೆ ಜನ ಶಿವಲಿಂಗೇಗೌಡರಂತ ಶಾಸಕರನ್ನು ಪಡೆದಿದ್ದೇ ಪುಣ್ಯವಂತರು ಎಂದು ಶ್ರೇಯಸ್ ಪಾಟೀಲ್ ತಾಯಿ ಅನುಪಮಾ ಹೇಳಿದರು. ಅರಸೀಕೆರೆ ತಾಲೂಕಿನ ಬೆಳಗುಂಬ ಮತ್ತು ಯಾಡೋವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಾಟೀಲ್ ಪರ ಮತಯಾಚನೆ ಮಾಡಿದರು. ಗುಬ್ಬಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ತುಮಕೂರು ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣ ಕಾಂಗ್ರೆಸ್ ಅನ್ನು ಈ ಬಾರಿ ನಿರ್ಮೂಲನೆ ಮಾಡಬೇಕು ಎಂದು ಕರೆ ನೀಡಿದರು. ಜೆಡಿಎಸ್ ಹಾಗೂ ಬಿಜೆಪಿ ಒಂದಾಗಿದ್ದೇವೆ. ತುಮಕೂರು ಜನತೆಯ ಆಶೀರ್ವಾದ ಸದಾ ಇದೆ. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗೆಲ್ಲುವುದರಲ್ಲಿ ಸಂಶಯವಿಲ್ಲ. ಸುಮಾರು 3 ಲಕ್ಷ ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ಗೆಲ್ಲುತ್ತಾರೆ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಗುಬ್ಬಿ ತಾಲೂಕಿನ ಜನತೆ ವಿ ಸೋಮಣ್ಣನವರನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು. ಕಾಂಗ್ರೆಸ್ ಊಹಾಪೋಹಗಳಿಗೆ ತಲೆಗೊಡಬೇಡಿ. ಕಾಂಗ್ರೆಸ್ ಸೋಲುವುದು ನಿಶ್ಚಿತ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಶೀರ್ವಾದ ಈ ಬಾರಿ ವಿ ಸೋಮಣ್ಣನವರ ಮೇಲೆ ಇದೆ. ಇದಕ್ಕೆ ಸಾಕ್ಷಿ ಜಿಲ್ಲೆಯ ಜನತೆ ಎಂದರು. ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ವಚನ ಸಾಹಿತ್ಯದ ಮೂಲಕ ಚಳವಳಿ ಎಬ್ಬಿಸಿದರು. ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರ್ಥಿಕ ಮೊದಲಾದ ಬದಲಾವಣೆಗಳನ್ನು ಅಂದಿನ ಕಾಲದಲ್ಲಿ ಕಾಣಲು ಭದ್ರ ಬುನಾದಿ ಹಾಕಿದವರು ದೇವರ ದಾಸಿಮಯ್ಯನವರು ಎಂದು ಕೋಲಾರ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂವಿ ರವೀಂದ್ರ ಹೇಳಿದರು. ಮಾಲೂರು ತಾಲೂಕು ಕಚೇರಿಯ ತಹಸೀಲ್ದಾರ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ದೇವರ ದಾಸಿಮಯ್ಯ ಜಯಂತಿಯಲ್ಲಿ ಅವರು ಮಾತನಾಡಿದರು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜದ ನಿರ್ಮಾಣಕ್ಕೆ ಒತ್ತು ನೀಡಿದವರು. ನೇಕಾರ ಸಮುದಾಯದ ಅಭಿವೃದ್ಧಿಗೆ ಶ್ರಮ ವಹಿಸಿ ಎಲ್ಲ ರಂಗಗಳಲ್ಲಿ ಮುಂದೆ ಬರಲು ತಮ್ಮ ಜೀವನ ಮುಡುಪಾಗಿಟ್ಟವರು ದೇವರ ದಾಸಿಮಯ್ಯ. ಎಲ್ಲರೂ ಅವರ ತತ್ವ, ಸಿದ್ಧಾಂತ ಹಾದಿಯಲ್ಲಿ ನಡೆಯಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ಉಪ ತಹಸೀಲ್ದಾರ್ ಹರಿಪ್ರಸಾದ್, ಕೋಲಾರ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಗೌರವಾಧ್ಯಕ್ಷ ಡಾಕ್ಟರ್ ಎಂಎನ್ ಗುಂಡಪ್ಪ, ಸಮುದಾಯದ ಮುಖಂಡರಾದ ಜಿಸಿ ಕೃಷ್ಣಮೂರ್ತಿ, ಜಿಸಿ ಲಕ್ಷ್ಮೀಪತಿ, ಶೇಖರ್, ನೀಲಾದ್ರಿ ರವಿಕುಮಾರ್ ಹಾಜರಿದ್ದರು. ಇಂದಿನಿಂದ ಏಪ್ರಿಲ್ 18ರವರೆಗೆ ಮನೆ ಮನೆ ಮತದಾನ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ನಂಜನಗೂಡು ನಗರದ ಗೌರಿಘಟ್ಟ ಬೀದಿಯಲ್ಲಿ ಚುನಾವಣಾಧಿಕಾರಿಗಳು ಮನೆ ಮನೆಗೆ ತೆರಳಿ ಮತದಾನ ಮಾಡಿಸಿದರು. ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆ ಮತದಾನ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿದ್ದು 85 ವರ್ಷ ಮೇಲ್ಪಟ್ಟ ಹಿರಿಯರು ಹಾಗೂ ಅಂಗವಿಕಲರಿಗೆ ಮನೆ ಮನೆ ಮತದಾನ ನಡೆಸಲಾಗುತ್ತಿದೆ. ತಮ್ಮ ತಮ್ಮ ಮನೆಯಲ್ಲಿಯೇ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 11 ತಂಡಗಳನ್ನು ರಚನೆ ಮಾಡಲಾಗಿದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಚುನಾವಣಾ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಮತದಾನ ಮಾಡಿಸಿಕೊಳ್ಳುತ್ತಾರೆ. ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆ ನಂಜನಗೂಡು ನಗರದ ನಂದಿ ಕನ್ವೆನ್ಷನ್ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ ಚುನಾವಣಾ ಪ್ರಚಾರ ಸಭೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಮಹದೇವಪ್ಪ, ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಅನುಕೂಲವಾಗಿದೆ. ದಕ್ಷಿಣ ಕಾಶಿ ನಂಜನಗೂಡು ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು. ಉನ್ನತ ಮಟ್ಟಕ್ಕೆ ನಗರವನ್ನು ಅಭಿವೃದ್ಧಿಪಡಿಸಬೇಕು. ನಗರಸಭೆಯನ್ನು ಅಭಿವೃದ್ಧಿಪಡಿಸುವ ಅನಿವಾರ್ಯವಿದೆ ಎಂದರು. ನಮ್ಮ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ. ಪ್ರವಾಸೋದ್ಯಮ ಕ್ಷೇತ್ರವಾಗಿ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇವೆ. ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ತಿಳಿಸಬೇಕು. ಬಿಜೆಪಿಯವರು ದೇಶದಲ್ಲಿ ಬಡವರನ್ನು ಬಿಟ್ಟು ಧರ್ಮ ದೇವರನ್ನು ಇಟ್ಟುಕೊಂಡು ಸುಳ್ಳಿನ ಭರವಸೆ ನೀಡಿದ್ದಾರೆ.
ಅಭಿವೃದ್ಧಿಪಡಿಸದೆ ಸುಳ್ಳು ಮಾತಿನಿಂದ ದೇಶ ಅಭಿವೃದ್ಧಿಪಡಿಸಿದ್ದೇವೆ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಉಸ್ತುವಾರಿ ಶ್ರೀಕಂಠ, ಮುಖಂಡ ಇಂಧನ ಬಾಬು, ಬುಲೆಟ್ ಮಹದೇವಪ್ಪ ಹಾಜರಿದ್ದರು. ಇಂದಿನಿಂದ 18ರವರೆಗೆ ಮನೆ ಮನೆ ಮತದಾನಕ್ಕೆ ಚಾಲನೆ ನೀಡಲಾಗಿದ್ದು, ಹಿರಿಯ ಮತದಾರರು ಹಾಗೂ ವಿಕಲಚೇತನ ಮತದಾರರು ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿಯಲ್ಲಿ ವೃದ್ಧರಿಂದ ಮನೆಯಲ್ಲೇ ಮತದಾನ ಮಾಡಿಸಿಕೊಳ್ಳಲಾಗುತ್ತಿದ್ದು, ವಿಜಯಪುರ ಬಸವೇಶ್ವರ ನಗರದಲ್ಲಿ 90 ವರ್ಷದ ಸತ್ಯೋಜಾತಪ್ಪರಿಂದ ಮನೆಯಲ್ಲೇ ಮತದಾನ ಮಾಡಿಸಿಕೊಳ್ಳಲಾಯಿತು. ಚುನಾವಣೆ ಸಿಬ್ಬಂದಿ ಹಿರಿಯ ವೃದ್ಧರ ಮನೆಗೆ ತೆರಳಿ ಮತದಾನ ಮಾಡಿಸಿಕೊಳ್ಳುವ ಕಾರ್ಯ ಆರಂಭಿಸಲಾಗಿದೆ. ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲದಲ್ಲಿ ಒಟ್ಟು 502 ಮಂದಿ ಹಿರಿಯ ಮತದಾರರು, 225 ಮಂದಿ ವಿಕಲಚೇತನರು ಮನೆಯಲ್ಲೇ ಮತದಾನ ಮಾಡಲಿದ್ದಾರೆ. ಇಂದಿನಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಚೇತನರಿಗೆ ಮತ್ತು ವೃದ್ಧರಿಗೆ ಮನೆ ಮನೆ ಮತದಾನ ನಡೆಸಲು ಶನಿವಾರ ಪಾವಗಡ ತಾಲೂಕು ಕಚೇರಿಯಿಂದ 7 ತಂಡಗಳು ತೆರಳಿವೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ತಹಸೀಲ್ದಾರ್ ಸಂತೋಷ್ ಕುಮಾರ್, ಪಾವಗಡ ತಾಲೂಕಿನಾದ್ಯಂತ 3 ದಿನಗಳ ಕಾಲ ಈ ಮನೆ ಮನೆ ಮತದಾನ ನಡೆಯಲಿದ್ದು, ಒಟ್ಟು 7 ತಂಡಗಳನ್ನು ರಚಿಸಲಾಗಿದೆ. ಒಂದು ತಂಡದಲ್ಲಿ 6 ಮಂದಿ ಸಿಬ್ಬಂದಿ ಇದ್ದಾರೆ. ಈಗಾಗಲೇ ಮತದಾನ ಪ್ರಾರಂಭವಾಗಿದ್ದು, ವಿಶೇಷ ಚೇತನರು ಮತ್ತು 85 ವರ್ಷ ಮೇಲ್ಪಟ್ಟಿರುವ ವೃದ್ಧರು ಹರ್ಷ ವ್ಯಕ್ತಪಡಿಸಿ ಉತ್ಸುಕತೆಯಿಂದ ಮತದಾನ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಗೆದ್ರೆ ಪಾರ್ಲಿಮೆಂಟ್ವರೆಗೂ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ. ಇಂಡಿ ಮೈತ್ರಿ ಭಯೋತ್ಪಾದಕರ ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ಶಂಕೆ, ಸಿಟಿ ರವಿ ಆರೋಪ. ರಾಜಕಾಲುವೆ ಒತ್ತುವರಿ ಆರೋಪ, ಮಳೆ ಬಂದರೆ ಬೆಳೆ ನಾಶವಾಗುವ ಆತಂಕ. ರಾಜಕಾಲುವೆ ಗುರುತಿಸದಿದ್ರೆ ಮತದಾನ ಬಹಿಷ್ಕಾರದ ಎಚ್ಚರಿಕೆ. ಮುಂದುವರೆದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪತ್ನಿ ಪ್ರಚಾರ, ಪತಿಯನ್ನು ಗೆಲ್ಲಿಸಲು ಬಿಸಿಲನ್ನು ಲೆಕ್ಕಿಸದೆ ಮನೆ ಮನೆ ಪ್ರಚಾರ ನಡೆಸುತ್ತಿರುವ ಪ್ರೀತಿ ಸುಧಾಕರ್. ಕೊನೆಗೂ ಸಫಲವಾದ ಜಿಲ್ಲಾಧಿಕಾರಿ ಸಂಧಾನ ಸಭೆ, ಮತದಾನ ಬಹಿಷ್ಕಾರ ಕೈಬಿಡಲು ನಿರ್ಧಾರ, ಜಿಲ್ಲಾಧಿಕಾರಿಗಳಿಂದ ಹಲವು ಭರವಸೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.